ನಮ್ಮ ಪ್ರತಿನಿಧಿ ಸಂದೇಶ್ ಕೂಡ ವಿವರಿಸ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬಂದಿಳಿತಾ ಇದ್ದ ಹಾಗೆ ಒಂದು ಬಹುದೊಡ್ಡ ಪ್ರಕ್ರಿಯೆ ನಡೆಯುತ್ತೆ. ಮಧ್ಯರಾತ್ರಿ ಏರ್ಪೋರ್ಟ್ ನಲ್ಲಿ ಒಂದು ಸುದೀರ್ಘ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ. ಮಧ್ಯರಾತ್ರಿ ಹೆಚ್ಚು ಕಮ್ಮಿ 1 ಗಂಟೆಗೆ ಲ್ಯಾಂಡ್ ಆಗುತ್ತೆ ಲುಫ್ತಾನ್ಸಾ ವಿಮಾನ. ಸುಮಾರು 1 ರಿಂದ 1.5 ಗಂಟೆ ಕಾಲ ಅವರನ್ನ ಹ್ಯಾಂಡ್ ಓವರ್ ಮಾಡುವಂತಹ ಅಥವಾ ಅವ್ರನ್ನ ಪರಿಶೀಲನೆ ಮಾಡುವಂತಹ ಇಮಿಗ್ರೇಷನ್ ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ. ಅಂದ್ರೆ ಬಂದಂತ ನಂತರದಲ್ಲಿ ಆ ತಕ್ಷಣಕ್ಕೆ ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಆಗೋದಿಲ್ಲ. ಪ್ರತಿನಿಧಿ ಸಂದೇಶ್ ಡೀಟೇಲ್ಸ್ ನೀಡ್ತಾ ಇದ್ರು. ಸಂದೇಶ್, ನೀವು ವಿವರಿಸ್ತಾ ಇದ್ರಿ, ಒಂದು ಸಲ ಬಂದಿಳಿತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡೋದು, ಸೀದಾ ಹೋಗಿ ಕರ್ಕೊಂಡು ಬರುವಂತಹ ಕ್ರಮ ಇಲ್ಲ. ಒಂದಿಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಅಲ್ಲೂ ಕೂಡ ಪಾಲನೆ ಮಾಡಬೇಕಾಗುತ್ತೆ. ಓವರ್ ಆಲ್ ಆಗಿ ಇದು ಎಷ್ಟು ಟೈಮ್ ಅನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ? ವಿದೇಶಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಅವರು ಬಂದ ನಂತರ ಏಕಾಏಕಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಮೇಲೆ ಲುಕೌಟ್ ನೋಟಿಸ್ ಕೂಡ ಇದೆ. ಜೊತೆಗೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇರೋದ್ರಿಂದ ಸರ್ಟನ್ ಪ್ರೊಸೀಜರ್ಸ್ ಗಳು ಕೂಡ ಇರ್ತಾವೆ. ಅಂದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಒಂದು ಕ್ಲಿಯರೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಅಂದ್ರೆ ಲುಕೌಟ್ ನೋಟಿಸ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಕ್ಲಿಯರೆನ್ಸ್ ಅನ್ನ ಕೊಡಬೇಕಾಗುತ್ತೆ. ಜೊತೆಗೆ ಈ ಯೆಲ್ಲೋ ಪೇಜ್ ಸೈನ್ ಏನಿದೆ, ಅಂದ್ರೆ 3 ಯೆಲ್ಲೋ ಪೇಜ್ ಸೈನ್ ಪೇಜಸ್ ಗಳಿಗೆ ಸಹಿಯನ್ನ ಪಡ್ಕೊಳ್ಳುವಂತ ಪ್ರೊಸೀಜರ್ಸ್ ಗಳು ಇದು. ಯಾಕಂದ್ರೆ ಈಗಾಗಲೇ 3 ಪ್ರತಿಗಳನ್ನ ಕೂಡ ಇಮಿಗ್ರೇಷನ್ ಹಾಗೆ ಪ್ರಜ್ವಲ್ ಪರ ವಕೀಲರು ಜೊತೆಗೆ ಲೋಕಸಭಾ ಸ್ಪೀಕರ್ಗೂ ಕೂಡ ಇಂಟಿಮೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಆ ಸಹಿಗಳನ್ನ ಪಡೆದು ರೀಸನ್ಸ್ ಗಳನ್ನ, ಅಂದ್ರೆ ಕಂಪ್ಲೀಟ್ ಆದ ವೆರಿಫಿಕೇಶನ್ ಕೂಡ ಆಗ್ತಾ ಹೋಗುತ್ತೆ. ವೆರಿಫಿಕೇಶನ್ ಆದ ನಂತರ ಅವರನ್ನ ಇಮಿಗ್ರೇಷನ್ ಇಂದ SIT ಅಧಿಕಾರಿಗಳಿಗೆ ಅವರನ್ನ ಹಸ್ತಾಂತರ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಹೋಗ್ತವೆ. ಒನ್ಸ್ ಯಾವಾಗ SIT ಅಧಿಕಾರಿಗಳ ವಶಕ್ಕೆ ಅವರನ್ನ ಕೊಡ್ತಾರೋ ಆಗ ಅಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಕೂಡ ಇರೋದ್ರಿಂದ ಭಾರತದ ಯಾವುದೇ ಭಾಗದಲ್ಲಿ ಅವ್ರು ಬಂದ್ರು ಕೂಡ ಅವರನ್ನ ಅರೆಸ್ಟ್ ಮಾಡುವಂತಹ ಕಂಪ್ಲೀಟ್ ರೈಟ್ಸ್ ಅಥವಾ ಒಂದು ವಾರೆಂಟ್ SIT ಅಧಿಕಾರಿಗಳ ಬಳಿ ಇದೆ. ಹಾಗಾಗಿ ಅವರು ಅದರ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಈ ಎಲ್ಲಾ ಪ್ರೊಸೀಜರ್ಸ್ ಗಳು ಮುಗಿಯೋಗಕ್ಕೆ ಸುಮಾರು 1 ಗಂಟೆಯಿಂದ 1.5 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ ಸಮಯ. ಅದಾದ ನಂತರ ಅವರನ್ನ ಒಪ್ಪಿಸಲಾಗುತ್ತೆ. ಅಂದ್ರೆ 1 ಗಂಟೆ ಸುಮಾರಿಗೆ ಅವರ ಫ್ಲೈಟ್ ಬಂದು ಲ್ಯಾಂಡ್ ಆಯ್ತು ಅಂದ್ರೆ ಅವರು ಇಮಿಗ್ರೇಷನ್ಗೆ ಬರೋದಕ್ಕೆ ಸುಮಾರು 20 ರಿಂದ 30 ನಿಮಿಷಗಳಾಗುತ್ತೆ. 1:30ಕ್ಕೆ ಇಮಿಗ್ರೇಷನ್ ನಲ್ಲಿ ಅವರನ್ನ ವಶಕ್ಕೆ ಪಡೆದು ಪ್ರೊಸೀಜರ್ಸ್ ಗಳನ್ನ ಆರಂಭ ಮಾಡಿದ್ರು ಅಂದ್ರೂ ಕೂಡ 2:30 ಇಂದ 3 ಗಂಟೆವರೆಗೂ ಕೂಡ ಕಂಪ್ಲೀಟ್ ಪ್ರೊಸೀಜರ್ಸ್ ಗಳಾಗ್ತವೆ. ಅದಾದ ನಂತರ ಅವರನ್ನ SIT ಕಸ್ಟಡಿಗೆ ಕೊಡುವಂತ ಕೆಲಸವನ್ನ ಇಮಿಗ್ರೇಷನ್ ಅಧಿಕಾರಿಗಳು ಮಾಡ್ತಾರೆ. ಈಗ 1 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸಿದ್ರು ಕೂಡ 2:30-3 ಗಂಟೆ ತನಕ ಅವರನ್ನ ಹೊರಗಡೆ ಕರ್ಕೊಂಡು ಬರೋ ತನಕ ಪ್ರಜ್ವಲ್ ರೇವಣ್ಣ ಅವರು ಕಾಣೋಕ್ ಸಿಗೋದಿಲ್ಲ. ಅವರನ್ನ ಕರ್ಕೊಂಡು ಬರೋದೇ ಎಲ್ಲ ಪ್ರೋಸೆಸ್ ಆದಂತ ನಂತರದಲ್ಲಿ. ವಿದೇಶಿ ಖಂಡಿತವಾಗ್ಲು, ಯಾಕಂದ್ರೆ ಏಕಾಏಕಿ ಅವರನ್ನ ಹೊರಗೆ ಕರ್ಕೊಂಡು ಬರೋದಕ್ಕಾಗೋದಿಲ್ಲ. ಇವೆಲ್ಲವಕ್ಕೂ ಕೂಡ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಲುಕೌಟ್ ನೋಟಿಸ್ ಕೊಟ್ಟಿದ್ದಾರೆ, ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಅದೆಲ್ಲವೂ ಕೂಡ ಕ್ಲಿಯರ್ ಆದ ನಂತರ ಅರೆಸ್ಟ್ ವಾರೆಂಟ್ ಅನ್ನ ತೋರಿಸಿ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಲುಕೌಟ್ ನೋಟಿಸ್ ಎಲ್ಲಿಗೆ ಜಾರಿ ಮಾಡ್ತಾರೆ? ಏರ್ಪೋರ್ಟ್ ಗಳಿಗೆ ಜಾರಿ ಮಾಡ್ತಾರೆ. ಅಂದ್ರೆ ಲುಕೌಟ್ ನೋಟಿಸ್ ಅನ್ನ ಏರ್ಪೋರ್ಟ್ ಗಳಿಗೆ ಜಾರಿ ಮಾಡಿರ್ತಾರೆ. ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಏನಿದೆ ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೂ ಕೂಡ ಆ ಬ್ಲೂ ಕಾರ್ನರ್ ನೋಟಿಸ್ ಹೋಗಿರುತ್ತೆ. ಯಾವುದೇ ಒಂದು ಏರ್ಪೋರ್ಟ್ ಇಮಿಗ್ರೇಷನ್ಗೆ ಆತ ಬಂದ ನಂತರ, ಅಂದ್ರೆ ಯಾವ ವ್ಯಕ್ತಿ ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿರ್ತಾರೋ ಆ ವ್ಯಕ್ತಿ ಬಂದ ನಂತರ ಆ ಒಂದು ಕ್ಲಿಯರೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಅಂದ್ರೆ ಆ ಬ್ಲೂ ಕಾರ್ನರ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಇಮಿಗ್ರೇಷನ್ ಅಧಿಕಾರಿಗಳು ಕ್ಲಿಯರೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಕ್ಲಿಯರೆನ್ಸ್ ಅನ್ನ ಮಾಡಿ ಇಂತಹ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ ಅಂತೇಳಿ SIT ಅಧಿಕಾರಿಗಳು ಅಥವಾ ಯಾವುದೇ ತನಿಖಾ ಸಂಸ್ಥೆ ಯಾವ್ದಿರ್ತಾರೋ ಅವ್ರಿಗೆ ಮಾಹಿತಿಯನ್ನ ಕೊಟ್ಟು ಅವರನ್ನ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲಾ ಕಂಪ್ಲೀಟ್ ಪ್ರೊಸೀಜರ್ಸ್ ಮುಗಿಯೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಹೊರಗಡೆ ಅಥವಾ SIT ಅಧಿಕಾರಿಗಳು ಅವರನ್ನ ಕರೆದುಕೊಂಡು ಬರೋದಕ್ಕಾಗೋದಿಲ್ಲ. ಕಂಪ್ಲೀಟ್ ಈ ಪ್ರೊಸೀಜರ್ಗಳು ಕ್ಲಿಯರ್ ಆದ ನಂತರ ಅಲ್ಲಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ಏನ್ ಕೊಡ್ತಾರೆ ಅದಾದ ನಂತರವೇ SIT ಅಧಿಕಾರಿಗಳು ಅವರನ್ನ ಅರೆಸ್ಟ್ ಪ್ರೊಸೀಜರ್ ಅನ್ನ ಅಥವಾ ಅವರನ್ನ ವಶಕ್ಕೆ ಪಡೆದು ನಂತರ ಅರೆಸ್ಟ್ ಪ್ರೊಸೀಜರ್ಸ್ ಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಅವರು ಹೊರಗೆ ಬರೋದಕ್ಕೆ, ಅಂದ್ರೆ 1 ಗಂಟೆಗೆ ಬಂದು ಲುಫ್ತಾನ್ಸಾ ವಿಮಾನ ಲ್ಯಾಂಡ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರು ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ವಿದ್ಯುತ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.